ಅಲ್ಲಿ ಮೆಟ್ರೋದಲ್ಲಿ ಟಿಕೆಟ್ ತಗೊಂತಾರಲ್ಲ, ಮೆಜೆಸ್ಟಿಕ್, BMTC, KSRTC ಅಲ್ಲಿ ಅವ್ರು ಕೇಳಿಸ್ಬೇಕು, ಜೋರಾಗಿ ಚಪ್ಪಾಳೆ ಬಂದ್ಬಿಡ್ಲಿ ನೋಡೋಣ ಅದು ಹೆಂಗ್ ಹೊಡಿತೀರಂತ ನೋಡಿ. ಚಪ್ಪಾಳೆ ಇಲ್ಲ ಅಂದ್ರೆ ನಾನು ಮೇಡಮ್ ಅವರು ಮಾತಾಡೋಕೆ ಮೈಕ್ ಕೊಡಲ್ಲ. ಜೋರಾಗಿ ಚಪ್ಪಾಳೆ ಹೊಡಿರಿ ನೋಡೋಣ ಹೆಂಗ್ ಹೊಡಿತೀರಂತ. ಜೋರ ರೆಡಿ, 3, 2, 1. ಓಕೆ, ಸೂಪರ್. ಇದು ಕನ್ನಡ ಪ್ರೀತಿ ಅಭಿಮಾನ ಅಂತ ಹೇಳಿದ್ರೆ. ಸೊ ಇವತ್ತು ಇಡೀ ಕರ್ನಾಟಕ ನಮ್ಮ ಒಂದು ಸಿನಿಮಾಗೋಸ್ಕರ ತುಂಬಾ ಜೋರಾಗಿ ಚಪ್ಪಾಳೆ ಬಂದ್ಬಿಡಿ. ರಿಟರ್ನ್ ಮೇಡಮ್ ಅವ್ರಿಗೆ ಒಂದು ಅದ್ಭುತವಾದ ಪಾತ್ರ ಮಾಡಿದ್ದಾರೆ. ಬಹುಶಃ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ತಂದೆ ಮತ್ತೆ ಮಗಳು ಒಂದೇ ಸಿನಿಮಾದಲ್ಲಿ ಮಾಡಿರೋ ಸಿನಿಮಾಗಳಲ್ಲಿ ಲೀಸ್ಟ್ ಅಲ್ಲಿ ಇದು ಸಹ ಒಂದು ದೊಡ್ಡ ಮಟ್ಟದ ಸಿನಿಮಾ ಅಂತ ಹೇಳುವುದು. ಹಾಗೆ ನಮ್ಮ ಸಿನಿಮಾದ ಒಂದು ಅದ್ಭುತವಾದ ಪಾತ್ರ ಮಾಡಿದ್ದಾರೆ, ಅವರು ಸಹ ನಾವು ವೇದಿಕೆ ಬರಮಾಡಿಕೊಳ್ಳೋಣ. ಹಾಗೇನೆ ಭೀಮಾ ಸಿನಿಮಾದಲ್ಲ ನಮ್ಮ ಒಂದು ಅದ್ಭುತ ಗೆದ್ದಿರ್ತಕ್ಕಂಥ ನಮ್ಮ ಮಿತ್ರ ಸರ್ ಬಂದಿರೋದು. ಜೋರಾದ ಚಪ್ಪಾಳೆ ಬಂದ್ಬಿಡ್ಲಿ ಸರ್. ಇವತ್ತು ಲ್ಯಾಂಡ್ ಲಾರ್ಡ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಟೀಸರ್ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು, ಹಾಡುಗಳಾಗಿರ್ಬೋದು, ಇಡೀ ಕರ್ನಾಟಕನೇ ಕಾಯ್ತಾ ಇದೆ. ಕಾರಣ ಇಷ್ಟೇ, ಕನ್ನಡದ ನೆಲದ ಸಿನಿಮಾ, ಕನ್ನಡದ ಮಣ್ಣಿನ ಸಿನಿಮಾ, ಕನ್ನಡದ ಒಂದು ಅದ್ಭುತದ ಕಥೆ ಇಟ್ಕೊಂಡು ಇವತ್ತು ಲ್ಯಾಂಡ್ ಲಾರ್ಡ್ ಇಡೀ ಕರ್ನಾಟಕದ ಜನ ನೋಡುವಂತಹ ಒಂದು ಸಿನಿಮಾ ಇವತ್ತು ರಿಲೀಸ್ ಆಗ್ತಾ ಇದೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸಿನಿಮಾ ನೋಡಿದ ಮೇಲೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಹಿಂದೆಂದೂ ಕಾಣದ, ಮುಂದೆ ಕಾಣಕ್ಕೆ ಅಸಾಧ್ಯವಾಗುವಂಥ ಕಥೆಯನ್ನು ಇಟ್ಕೊಂಡು ಸಮಾನತೆಯನ್ನು ಸಾರುವಂಥ ಒಂದು ಸಿನಿಮಾ. ಜಡೇಶ್ ಹಂಪಿಯವರ ನಿರ್ದೇಶನ, ಸಾರಥಿ ಫಿಲ್ಮ್ಸ್ ಲಾಂಛನದಲ್ಲಿ ಬರುವಂಥ ಸಿನಿಮಾ ಇದು. ಎಲ್ಲ ಕಡೆ ಭಾಳ ಯಶಸ್ಸನ್ನು ಕಾಣ್ತಾ ಇದೆ. ನಾನು ಕೂಡ ಭಾಳ ಉತ್ಸುಕನಾಗಿದ್ದೀನಿ. ಈ ಗೆಟಪ್ ಬಿಟ್ಟ ಮೇಲೆ, ಕಾಮಿಡಿ ಕ್ಯಾರೆಕ್ಟರ್ ಬಿಟ್ಟು ಗೆಟಪ್ ಬಿಟ್ಟ ಮೇಲೆ ಫಸ್ಟ್ ಸಿನಿಮಾ ಇದು ಬರ್ತಾ ಇರೋದು. ಹಾಗಾಗಿ ನಾನು ಹೆಂಗೆ ಕಾಣಿಸ್ತೀನಿ ಸ್ಕ್ರೀನ್ ಮೇಲೆ, ವಿಲನ್ ಆಗಿ ನನಗೆ ನಿಮಗೆ ಇಷ್ಟ ಆಗ್ತಿದಾ ಅಥವಾ ಮುಂದಿನ ಸಿನಿಮಾಗಳಲ್ಲಿ, ಇದರಲ್ಲೇ ವಿಲನ್ ಇಲ್ಲ ಬಿಡಿ, ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ. ಭಾಳ ಖುಷಿ ಇದೆ. ವಿಶೇಷವಾಗಿ ನಿಮಗೆಲ್ಲ ಥ್ಯಾಂಕ್ಸ್. ಯಾಕೆಂದರೆ ಇಡೀ ರಾಜ್ಯಾದ್ಯಂತ ಸುತ್ತಾಡಿ ನಮಗೆ ಪ್ರಚಾರ ಮಾಡಿದ್ದೀರಾ, ಲ್ಯಾಂಡ್ ಲಾರ್ಡಿಗೆ ಪ್ರಚಾರ ಮಾಡಿದ್ದೀರಾ. ಖಂಡಿತವಾಗಲೂ ಕೂಡ ಒಂದು ಯಶಸ್ವಿ ಚಿತ್ರ ಆಗಲಿ. ಇದು ಎಲ್ಲ ದಾಖಲೆಗಳನ್ನು ಮುರಿಯಲಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಕೇಳ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ಈ ಸಿನಿಮಾನ ನೋಡಿ 4 ಜನಕ್ಕೆ ಹೇಳಿ. ಪೈರಸಿ ಯಾರು ಮಾಡ್ತಾರೆ ಅವ್ರು ಹಿಡ್ಕೊಂಬನ್ನಿ. ಪೈರಸಿ ಮಾಡೋರು ಹಿಡ್ಕೊಂಬಂದ್ರೆ ಒಳ್ಳೆ ಬಹುಮಾನ ಬೇರೆ ಇದೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ, ದೊಡ್ಡ ಬಹುಮಾನ ಇದೆ. ರೆಕಾರ್ಡ್ ಮಾಡ್ಬೇಕು ಇದನ್ನ. ಥ್ಯಾಂಕ್ ಯು. ಎಲ್ಲರೂ ಜೋರಾಗಿ ಲ್ಯಾಂಡ್ ಲಾರ್ಡ್ ಅಂದ್ಬಿಡಿ. ಲ್ಯಾಂಡ್ ಲಾರ್ಡ್. ಥ್ಯಾಂಕ್ ಯು. ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಅರೆ ಒಂದು ಆಲ್ ದ ಬೆಸ್ಟ್ ಹೇಳ್ಬಿಡ್ತೀರಾ? ರೆಡಿ, 3, 2, 1 ಅಂತ ಹೇಳ್ತೇನೆ. ಲ್ಯಾಂಡ್ ಲಾರ್ಡ್ ಸಿನಿಮಾ ತಂಡಕ್ಕೆ ಅಂತ ಹೇಳಿದ ತಕ್ಷಣ ಆಲ್ ದ ಬೆಸ್ಟ್ ಅಂತ ಹೇಳ್ಬೇಕು. ರೆಡಿನಾ? ನಿಮ್ ಕೈ ಎತ್ತಿ. ರೆಡಿ, 3, 2, 1. ಲ್ಯಾಂಡ್ ಲಾರ್ಡ್ ಸಿನಿಮಾ ತಂಡಕ್ಕೆ ಸರ್ ಹೆಂಗಿರ್ಬೇಕು ಸೌಂಡ್ ಅಂತ ಹೇಳಿದ್ರೆ ಮೆಟ್ರಲ್. ಒಂದೇ ನಿಮಿಷ, ನನ್ನ ಜೊತೆ ಸಿನಿಮಾ ನೋಡೋದಕ್ಕೆ ನಮ್ಮ ವೀರಭೂಮಿಯ ಎಲ್ಲ ಸ್ನೇಹಿತರು ಸೇರ್ಕೊಂಡಿದ್ದಾರೆ. ಧರ್ಮಣ್ಣ, ನಮ್ಮ ಸುರಸುರು ಬತ್ತಿ ನಿರ್ಮಾಪಕರು, ನಮ್ಮ ಕುಮಾರ್, PD ಕುಮಾರ್ ಲಾಯರ್, ಮೈಸೂರಿಂದ ಬಂದಿದ್ದಾರೆ, ರೇವಣ್ಣ ಅವರು, ಅವರಿಗೆಲ್ಲರಿಗೂ ಕೂಡ ಥ್ಯಾಂಕ್ಸ್. ಆಮೇಲೆ ಎಲ್ಲೆಲ್ಲಿ ಯಾರ್ಯಾರು ಸಿನಿಮಾ ನೋಡ್ತಾ ಇದ್ದೀರಿ ಅವರಿಗೆಲ್ಲರಿಗೂ ಥ್ಯಾಂಕ್ಸ್. ದಯವಿಟ್ಟು ಇವತ್ತು ನಾಳೆ ನಾಡ್ದು ನಿಮ್ಮ ಸ್ಟೇಟಸ್ ಲ್ಯಾಂಡ್ ಲಾರ್ಡ್ ಆಗಿರಲಿ. ಆಮೇಲೆ ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಇದನ್ನು ಶೇರ್ ಮಾಡಿ, ಒಳ್ಳೆ ರಿವ್ಯೂಸ್ ಕೊಡಿ. ಥ್ಯಾಂಕ್ ಯು. ಕನ್ನಡ ಕಲೆಗೊಂದು ಬೆಲೆ ಕೊಡೋಣ. ಆಯ್ತು, ನೀವು ಬೇಡ, ಪಿಕ್ಚರ್ ಆದ್ಮೇಲೆ ಹೊಡಿಯೋಣ. 4 ಕಡೆ ಹೋಗ್ಬಿಟ್ಟು ಕಳಿಂಗ ಬಾರ್ಲೆ. ಓಕೆ, ಥ್ಯಾಂಕ್ ಯು. ಒಂದು ಜೋರದ ಚಪ್ಪಾಳೆ ಬಂದ್ಬಿಡ್ಲಿ. ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಒಂದು ಒಳ್ಳೆ ಅದ್ಭುತವಾದ ಪಾತ್ರ ಮಾಡಿರ್ತಕ್ಕಂಥ ನಿಮ್ಮೆಲ್ಲರ ಪ್ರೀತಿಯ ಅದ್ಭುತವಾದ ಕಲಾವಿದರಾಗಿರ್ತಕ್ಕಂಥ ಮಿತ್ರ ಸರ್ ಅವರು ಒಂದು ಅದ್ಭುತವಾದ ಪಾತ್ರ ಮಾಡಿದ್ದಾರೆ. ಅವ್ರಿಗೂ ಸಹ ಒಂದು ನಮ್ಮ ಸಿನಿಮಾ ತಂಡದ ಪರವಾಗಿ ಪ್ರೀತಿಯ ಅಭಿನಂದನೆಗಳು. ಇನ್ನೇನೋ ಕೆಲವೇ ಕ್ಷಣದಲ್ಲಿ ನಮ್ಮ ಒಂದು ಸಿನಿಮಾ ಇಡೀ ಕರ್ನಾಟಕನೇ ನೋಡುವಂತಹ ಒಂದು ವ್ಯವಸ್ಥೆ ಇದೆ. ಎಲ್ಲರೂ ನೋಡಿ, ಕನ್ನಡ ಸಿನಿಮಾನ ಕನ್ನಡ ಚಿತ್ರಮಂದಿರದಲ್ಲಿ ನೋಡಿ ಅಂತ ನಾನು ಕೇಳ್ಕೊಂತೀನಿ. ಯಾಕಪ್ಪ ಅಂತ ಹೇಳಿದ್ರೆ, ಕನ್ನಡ ಸಿನಿಮಾ ಮಾಡಿದೀವಿ ಅಂತ ಹೇಳಿದ್ರೆ ಮೊದಲು ನಮ್ಮ ಕನ್ನಡಿಗರು ನೋಡಬೇಕು, ಆಮೇಲೆ ಬೇರೆ ಭಾಷೆಯವರು, ಬೇರೆ ರಾಜ್ಯದವರು ನೋಡ್ಲಿ. ಅದಕ್ಕೆ ಮೊದಲು ಕನ್ನಡಿಗರು ಕನ್ನಡ ಸಿನಿಮಾವನ್ನು ಕನ್ನಡ ಚಿತ್ರಮಂದಿರದಲ್ಲಿ ನೋಡಿದ್ರೆ ಕನ್ನಡ ಸಿನಿಮಾ ಇವತ್ತೇನು ನೀವೆಲ್ಲರೂ ವಿಶ್ವ ಮಟ್ಟಕ್ಕೆ ತಗೊಂಡೋಗಿದ್ರು, ಅದೇ ರೀತಿ ನಮ್ಮ ಲ್ಯಾಂಡ್ ಲಾರ್ಡ್ ಸಿನಿಮಾ ಸಹ ಅದೇ ಮಟ್ಟಕ್ಕೆ ಹೋಗ್ಬೇಕಂತ ಹೇಳಿದ್ರೆ ನೀವೆಲ್ಲರೂ ನಮ್ಮ ಒಂದು ಸಿನಿಮಾವನ್ನು ಪ್ರೀತಿಯಿಂದ, ಅಪ್ಪುಗೆಯಿಂದ ಚಿತ್ರಮಂದಿರದಲ್ಲಿ ನೋಡಿ. ಇವತ್ತು ಕರ್ನಾಟಕದ ಎಲ್ಲ ಚಿತ್ರಮಂದಿರಗಳಲ್ಲಿ, ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ ಲ್ಯಾಂಡ್ ಲಾರ್ಡ್ ಸಿನಿಮಾ ರಿಲೀಸ್ ಆಗಿದೆ, ರಿಲೀಸ್ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಲ್ಯಾಂಡ್ ಲಾರ್ಡ್ ಸಿನಿಮಾ. ಸಲಾಗ ಒಂದು ರೀತಿ ಎಕ್ಸ್ಪೆಕ್ಟೇಷನ್ ಮಾಡಿದ್ರಿ, ಭೀಮನು ಮತ್ತೊಂದು ರೀತಿ ಇತ್ತು. ಅದು 2 ಸಿನಿಮಾಗಳ ಮೀರಿ ಇರ್ತಕ್ಕಂಥ ಒಂದು ಅದ್ಭುತವಾದ ಕಥೆ ಇರ್ತಕ್ಕಂಥ ಒಂದು ಸಿನಿಮಾ ಅಂತ ಹೇಳಿದ್ರೆ ಅದು ಲ್ಯಾಂಡ್ ಲಾರ್ಡ್ ಸಿನಿಮಾ. ಟೀಸರ್ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು, ಬಹುಶಃ ನೀವು ನೋಡಿದ್ರೆ ಒಂದು ರೇಂಜ್ಗೆ ಮೈ ರೋಮಾಂಚನ ಆಗುವಂತಹ ಅದ್ಭುತವಾದ ಗಟ್ಟಿ ಕಥೆ ಇಟ್ಕೊಂಡು
ಕತೆ ಇಟ್ಕೊಂಡು ಮಾಡಿರ್ತಕ್ಕಂಥ ಸಿನಿಮಾ ಲ್ಯಾಂಡ್ ಲಾರ್ಡ್. ಪ್ರತಿಯೊಬ್ಬರು ನೋಡ್ಲೇಬೇಕಾಗಿರ್ತಕ್ಕಂಥ ಒಂದು ಒಳ್ಳೆ ಅಪ್ಪಟ ಕನ್ನಡ ಸೊಗಡಿನ ಸಿನಿಮಾ, ಕನ್ನಡದ ನೆಲದ ಸಿನಿಮಾ, ಕನ್ನಡದ ಮಣ್ಣಿನ ಸಿನಿಮಾ, ಕನ್ನಡಿಗರ ಸಿನಿಮಾ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಮ್ಮೊಂದು ಸಿನಿಮಾದ ಅದ್ಭುತವಾದ ಹಾಡುಗಳು ಈಗ ನಿಮಗೋಸ್ಕರ. ಓಕೆ, ಬಹಳ ನಮ್ಮ ಯೂಟ್ಯೂಬ್ ಅಲ್ಲಿ ತಮ್ಮದಾದಂತ ಒಂದು ಅದ್ಭುತವಾದ ಸಾಂಗ್ ಅನ್ನು ಕೂಡ ಓಡ್ತಾ ಇದ್ದ ನೀವೆಲ್ಲರೂ ಕೂಡ ನಿಂಗುವ ನಿಂಗುವ ನಿಂಗೊಂದು ವಿಷಯ ಗೊತ್ತಾ ಹೆಂಗುವ ಹೇಳೋದು ಮಂದ್ಯವರ ಸುತ್ತಮುತ್ತ ಹೌದು ಬಾಬಾ ಹೌದೇನು ಬಾಬಾ ಎಲ್ಲ ಕಡೆ ಫುಲ್ ರನ್ನಿಂಗ್ ಆಗ್ತದೆ. ಮತ್ತೆ ನಮ್ಮ ವಿಜಿ ಸರ್ ಅವರ ಪ್ರೀತಿಯ ಮಗಳಿರುವಂತ ನಮ್ಮ ಪುಷ್ಪ ಮೇಡಮ್ ಅವರು ಕೂಡ ಒಂದು ಅದ್ಭುತವಾಗಿ ನಮ್ಮ ಜೊತೆಗೆ ಮಾತಾಡಿದ್ರು. ಮತ್ತೆ ನಮ್ಮ ಭೀಮ ಚಿತ್ರದ ಅದ್ಭುತವಾದ ನಟನೆ ಮೂಲಕ ನಮ್ಮನ್ನ ಇನ್ನೊಂದು ಕೂಡ ಮಾತಾಡಿ ಸರ್, ರೆಡಿ. ನಮ್ಮ ಈ ಸಿನಿಮಾದಲ್ಲಿ ಒಬ್ಬ ಅತ್ಯುತ್ತಮವಾಗಿ ನಮ್ಮ ಅಣ್ಣವರು ಕೂಡ ಮಾಂತೇಶ್ ಅಣ್ಣವರು ಒಂದು ಈ ಸಿನಿಮಾದ ಬಗ್ಗೆ ಮಾತಾಡಬೇಕಾಗಿ ತಮ್ಮಲ್ಲಿ ಅನ್ನಿಸ್ತಾ ಇದೆ ಸರ್. ಎಸ್, ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಸಿನಿಮಾ ಲ್ಯಾಂಡ್ ಲಾರ್ಡ್, ಯಾಕೆಂದರೆ ಇದು ಒಂದು ನಮ್ಮ ನೆಲದ ಚಿತ್ರ, ಮಣ್ಣಿನ ಚಿತ್ರ, ನಮ್ಮ ಊರುಗಳನ್ನ ಕತೆ ಹೇಳುವಂಥ ಸಿನಿಮಾ. ಆಫ್ಟರ್ ಲಾಂಗ್ ಟೈಮು 80s 70s ನಡೆಯೋ ಒಂದು ಕತೆ ಈಗ ನಮ್ಮ ಕರ್ನಾಟಕದಲ್ಲಿ ಬರ್ತಾ ಇದೆ ಲ್ಯಾಂಡ್ ಲಾರ್ಡು. ಇವತ್ತೆಲ್ಲರೂ ನೀವು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಎದ್ದು ಬರಬೇಕಾದಾಗ ಒಂದು ಪ್ರೌಡ್ ಫೀಲಲ್ಲಿ ಎದ್ದು ಬರ್ತಿದ್ದೀರಾ. ಇದು ಗುರು ನಮ್ಮ ಕನ್ನಡ ಚಿತ್ರ ಅಂತ ಎದೆ ತಟ್ಕೊಂಡು ಆಚೆ ಬರ್ತೀರಾ. ಬಂದಾಗ 4 ಜನಕ್ಕೆ ಹೇಳೋರು 40 ಜನಕ್ಕೆ ಹೇಳೋಂಗೆ ಆಗುತ್ತೆ. ಈ ಸಿನಿಮಾ ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ವಿಜಿ ಸರ್ ಕೆರಿಯರಲ್ಲೇ ಒನ್ ಆಫ್ ದಿ ಬೆಸ್ಟ್ ಸಿನಿಮಾ ಆಗುತ್ತೆ ಲ್ಯಾಂಡ್ ಲಾರ್ಡು. ಯಾಕೆಂದರೆ ಅಷ್ಟು ಅದ್ಭುತವಾಗಿ ಮೂಡ್ ಬಂದಿದೆ. ಅದರಲ್ಲಿ 2 ಕಾಳಗ ನೋಡ್ತೀರಾ, ಒಂದು ದುನಿಯಾ ವಿಜಯ್ ಸರ್ದು, ರಾಜ್ ಬಿ ಶೆಟ್ಟಿ 2 ಕ್ಯಾರೆಕ್ಟರ್ಗಳ ಕಾಳಗ ನೋಡ್ತೀರಾ, ಯುದ್ಧ ನೋಡ್ತೀರಾ. ಆ ಯುದ್ಧ ಜನಗಳಿಗೋಸ್ಕರ ಇರುತ್ತೆ, ಮಣ್ಣಿಗೋಸ್ಕರ ಇರುತ್ತೆ, ನಮಗೋಸ್ಕರ ಇರುತ್ತೆ. ಆ ಯುದ್ಧ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಿಸ್ ಮಾಡದೆ ಎಲ್ಲರೂ ಒಳಗಡೆ ಕೂತು ಸಿನಿಮಾ ನೋಡೋಣ ಸರ್. ಬಂದಮೇಲೆ ಮತ್ತೆ ಮಾತಾಡೋಣ. ಥ್ಯಾಂಕ್ ಯು ಸರ್. ಈಗ ನಮ್ಮ ರಾಜ್ಬಿ ಶೆಟ್ಟಿ ಅವರು ಒಂದು ವಿಲನ್ ಅಲ್ಲಿ 2 ದಿವಸ ಬೇರೆ ತರ ಇದ್ರು, ಇವಾಗ ವಿಲನ್ ರೂಪದಲ್ಲಿ ಬರ್ತಾ ಇದ್ರೆ ಅದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತಾ ಇದೆ ಸರ್ ಈ ಸಿನಿಮಾದಲ್ಲಿ? ಅಲ್ಲ, ನನ್ಗಂತೂ ನಿಮ್ಮೆಲ್ರಿಗೂ ಒಂದು ಹೊಸ ತನ ತಂದು ಕೊಡ್ತಾರೆ ರಾಜ್ಬಿ ಶೆಟ್ರು. ಇಲ್ಲಿವರೆಗೂ ನೀವು ಆ ಥರದ ಒಂದು ಪರ್ಫಾರ್ಮೆನ್ಸ್ ನೋಡಿರಲ್ಲ, ಬೇರೆ ಬೇರೆ ಶೇಡಲ್ಲಿ ನೋಡಿರ್ತೀರ. ಈ ಒಂದು ಶೇಡು ನಿಮ್ಮ ಒಳಗಡೆ ನಾಟುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ರಿಗೂ ಈ ಕ್ಯಾರೆಕ್ಟರ್ ತುಂಬ ಕನೆಕ್ಟ್ ಆಗುತ್ತೆ, ತುಂಬ ಅಗ್ರೆಸಿವ್ನೆಸ್ ತಂದು ಕೊಡುತ್ತೆ ನಿಮ್ಮೆಲ್ರಿಗೂ. ಓಕೆ ಸರ್. ಮತ್ತೆ ಈಗ ನಮ್ಮ ಹೆಬ್ಬುಲಿ ಕಟ್ ಅಂತ ಮೊನ್ನೆ ನಿಮ್ದೊಂದು ಸಿನಿಮಾ ಬಂತು, ಬಹಳ ಅದರಲ್ಲಿ ಏರ್ಶುಲಿನಾಗಿ ಬಹಳ ಚೆನ್ನಾಗಿ ಮಾಡಿದ್ರ. ಆ ಸಿನಿಮಾ ನಂತರ ಈ ಸಿನಿಮಾ ಬಂದಿದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು ಕೂಡ? ಇಲ್ಲ, ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ. ಈ ಸಿನಿಮಾ ಒಳಗಡೆ ಕೂತು ಫುಲ್ ಆಡಿಯನ್ಸ್ ಜೊತೆ ಕೂತು ಈ ಸಿನಿಮಾ ನೋಡಬೇಕು. ಅದಕ್ಕೋಸ್ಕರ ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಬಂದಿದ್ದೀನಿ. ನೋಡೋಣ, ಸಿನಿಮಾ ಮುಗಿದ್ಮೇಲೆ ಇದ್ರ ಬಗ್ಗೆ ಮತ್ತೆ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್ ಮಂದೇಶ್ ಸರ್ ಅವ್ರಿಗೆ. ನಮ್ಮ ಸಿನಿಮಾ ಜೋರಾದ ಚಪ್ಪಾಳೆ ಬಂದ್ಬಿಡ್ಲಿ. ಪ್ರತಿಯೊಬ್ಬರಿಗೂ ಇಷ್ಟವಾದ ಸಿನಿಮಾ, ಪ್ರತಿಯೊಬ್ಬ ಕನ್ನಡಿಗರ ಸಿನಿಮಾ, ಕನ್ನಡದ ನೆಲದ ಸಿನಿಮಾ, ಕನ್ನಡದ ಮಣ್ಣಿನ ಸಿನಿಮಾ. ಪ್ರತಿಯೊಬ್ಬ ಕನ್ನಡಿಗರು ಒಂದು ಸರಿ ನೋಡಿದ ಮೇಲೆ ಮತ್ತೆ ಮತ್ತೆ ನೋಡ್ಬೇಕಂತ ಇರ್ತಕ್ಕಂಥ ಒಂದು ಅದ್ಭುತವಾದ ಸಿನಿಮಾ ಲ್ಯಾಂಡ್ ಲಾರ್ಡ್. ಟೀಸರ್ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು, ಹಾಡುಗಳ ಮುಖಾಂತರ ಇಡೀ ಕನ್ನಡಿಗರ ಮನಸ್ಸನ್ನು ಗೆದ್ದಿರ್ತಕ್ಕಂಥ ಒಂದು ಒಳ್ಳೆಯ ಕನ್ನಡದ ಸದಾಭಿರುಚಿಯ ಚಿತ್ರ, ಕನ್ನಡದ ಸಿನಿಮಾ ಲ್ಯಾಂಡ್ ಲಾರ್ಡ್. ಇವತ್ತು ಕರ್ನಾಟಕ ಅಲ್ಲ, ವಿಶ್ವದಾದ್ಯಂತ ಅದ್ದೂರಿಯಾಗಿ ಬಿಡುಗಡೆ ಆಗ್ತದೆ. ನಮ್ಮ ಒಂದು ಸಿನಿಮಾದ ಅದ್ಭುತವಾದ ಹಾಡುಗಳೀಗ ಮತ್ತು ಅದ್ಭುತವಾದ ಟ್ರೈಲರ್ ಈಗ ನಿಮಗೋಸ್ಕರ. ರಾಜೇಶ್ವರನ್ ಅವ್ರಿಗೆ ಬರ್ಲಿ ಒಂದು ಜೋರಾದ ಚಪ್ಪಾಳೆ ಎಲ್ರು ಕೂಡ. ರಾಜೇಶ್ವರಿ ಒಂದು ಜೋರಾದ ಚಪ್ಪಾಳೆ ಬಂದ್ಬಿಡ್ಲಿ. ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಒಂದು ಒಳ್ಳೆ ಅದ್ಭುತವಾದ ಪಾತ್ರ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಇಷ್ಟವಾದ ಪಾತ್ರ. ಈ ಒಂದು ಲ್ಯಾಂಡ್ ಲಾರ್ಡ್ ಅಲ್ಲಿ ಎಲ್ಲರ ಪಾತ್ರನೇ ಎಲ್ಲರ ಮನಸ್ಸಲ್ಲಿ ಉಳಿಯುವಂತಹ ಒಂದು ಪಾತ್ರ ಇರ್ತಕ್ಕಂಥ ಒಂದು ಸಿನಿಮಾ ಅಂತ ಹೇಳಿದ್ರೆ ಅದು ನನ್ನ ಲ್ಯಾಂಡ್ ಲಾರ್ಡ್ ಮಾತ್ರನೇ. ಖಂಡಿತ ನೀವೆಲ್ಲರೂ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಅನ್ಸುತ್ತೆ ಸರ್, ಇವತ್ತು ನಮ್ಮ ಒಂದು ಅದ್ಭುತವಾದ ಸಿನಿಮಾ, ಇವತ್ತು ನಮ್ಮ ಕನ್ನಡಿಗರ ಸಿನಿಮಾ. ನಿನ್ನೆವರೆಗೂ ನಮ್ಮೆಲ್ಲರ ಸಿನಿಮಾ ಆಗಿತ್ತು, ಇವತ್ತು ಇಡೀ ಕನ್ನಡಿಗರ ಸಿನಿಮಾ. ಒಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ ಇದೆ. ಟೀಸರ್ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು, ಹಾಡುಗಳಾಗಿರ್ಬೋದು, ತುಂಬಾನೇ ಇಡೀ ಕರ್ನಾಟಕ ಕಾತುರದಿಂದ ಕಾಯ್ತಾ ಇದೆ ಈಗ ಈ ಒಂದು ಕ್ಷಣಕ್ಕೆ. ತಾವೇನ್ ಹೇಳಕ್ ಇಷ್ಟಪಡ್ತೀರಾ? ಮೊಟ್ಟ ಮೊದಲನೇದಾಗಿ ಲ್ಯಾಂಡ್ ಲಾರ್ಡ್ಗೆ ಜೋರಾದ ಚಪ್ಪಾಳೆ ಬರ್ಬೇಕು. ಲ್ಯಾಂಡ್ ಲಾರ್ಡ್ಗೆ ತುಂಬಾ ಖುಷಿ ಆಗ್ತಾ ಇದೆ. ನಾವು ಈ ಸಿನಿಮಾದಲ್ಲಿ ಒಳ್ಳೆ ನಟನೆ ಮಾಡಿದ್ದೀವಿ, ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀವಿ. ಭಾರಿ ಅದ್ಭುತವಾಗಿ ಮೂಡಿ ಬಂದಿದೆ ಸಿನಿಮಾ. ನೀವೆಲ್ಲ ನೋಡಿದ್ರೆ ಭಾರಿ ಖುಷಿ ಪಡ್ತೀರಾ, ಭಾರಿ ಆನಂದ ಪಡ್ತೀರಾ. ಮೊದಲನೇದಾಗಿ ಹೇಳ್ಬೇಕು ಅಂದರೆ ವಿಜಯ್ ಸರ್ದು ಬೇರೆ ಲೆವೆಲ್. ಜೀವನದಲ್ಲಿ ಅವ್ರ ಲೈಫಲ್ಲಿ ಇದೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಅಷ್ಟು ದೊಡ್ಡ ಮಟ್ಟಕ್ಕೆ ಒಂದು ಮೈಲಿಗಲ್ಲನ್ನು ಸೃಷ್ಟಿ ಮಾಡುವಂಥ ಸಿನಿಮಾ ಇದು ಲ್ಯಾಂಡ್ ಲಾರ್ಡ್. ಹಾಗೆ ಇದು ಡೈರೆಕ್ಟರ್ ಗೊತ್ತಲ್ವಾ ನಿಮಗೆ, ಜಡೇಶ್ KMP ಅವರು ಬೇರೆ ಲೆವೆಲ್ಗೆ
ಅವ್ರು ಕಾಟ್ಯಾರ ಸ್ಟೋರಿನ ಆ ರೇಂಜಿಗೆ ಬರ್ದಿದ್ದಾರೆ ಅಂದ್ರೆ ಇನ್ನು ಇದನ್ನ ಡೈರೆಕ್ಷನ್ ಮಾಡಿದ್ರೆ ಇನ್ನು ಯಾವ ರೇಂಜಿಗೆ ಮಾಡಿರ್ಬೇಕು ಹೇಳಿ. ಅದಕ್ಕೆ ಹಂಗಾಗಿ ತುಂಬಾ ಅದ್ಭುತವಾಗಿ ಬೇರೆ ಲೆವೆಲ್ ಮೂಡಿ ಬಂದಿದೆ. ಎಲ್ಲ ದಯವಿಟ್ಟು ಸಿನಿಮಾ ನೋಡಿ, ಅದ್ಭುತ, ತುಂಬಾ ಆನಂದ ಪಡ್ತೀರಾ. ಜೈ ಲ್ಯಾಂಡ್ ಲಾರ್ಡ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು. ಜೋರದಲ್ಲಿ ಚಪ್ಪಳೆ ಬಂದ್ಬಿಡ್ಲಿ. ಥ್ಯಾಂಕ್ ಯು ಸರ್. ಒಂದು ಒಳ್ಳೆ ಕನ್ನಡ ಸಿನಿಮಾ ಅಂತ ಹೇಳಿದ್ರೆ ನಮ್ಮ ಕನ್ನಡಿಗರು ಯಾವ ಕಾರಣಕ್ಕೂ ಕೈ ಬಿಟ್ಕೊಟ್ಟಿಲ್ಲ. ಸಾರಥಿ ಸಿನಿಮಾ ಗೊತ್ತಲ್ವಾ? ಎಷ್ಟು ಜನ ಗೊತ್ತು? ಕೈ ಎತ್ತಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಾರಥಿ. ಕರ್ನಾಟಕ ಅಂತ ಅಲ್ಲ, ಇಡೀ ಸೌತ್ ಇಂಡಿಯಾಗೆ ಗೊತ್ತಿರುವಂತಹ ಒಂದು ಸಿನಿಮಾ. ಅಂತ ದೊಡ್ಡ ಸಕ್ಸಸ್ ಕೊಟ್ಟಿರ್ತಕ್ಕಂಥ ನಮ್ಮ ಕನ್ನಡಿಗರ ಸಿನಿಮಾ ಅಂದ್ರೆ ಸಾರಥಿ. ಆ ಸಾರಥಿ ಸಿನಿಮಾದ ನಿರ್ಮಾಪಕರಾಗಿರ್ತಕ್ಕಂಥ ಸತ್ಯ ಪ್ರಕಾಶ್ ಅವರ ನಿರ್ಮಾಣದಲ್ಲಿ ಮೂಡಿ ಬಂದಿರತಕ್ಕಂಥ ಸಿನಿಮಾ ಲ್ಯಾಂಡ್ ಲಾರ್ಡ್. ಅವತ್ತೇನು 14 ವರ್ಷಗಳ ಹಿಂದೆ ಒಂದು ಇಡೀ ಕನ್ನಡಿಗರಿಗೆ ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ ಕೊಟ್ಟಿದ್ರು, ಅದ್ಭುತವಾದ ಸಿನಿಮಾ ನಿರ್ಮಾಣ ಮಾಡಿದ್ರು. ಅದೇ ನಿಟ್ಟಿನಲ್ಲಿ ಮತ್ತೆ ನಮಗೆ ಕನ್ನಡಿಗರಿಗೆ ಮತ್ತೆ ನೆನಪಲ್ಲಿ ಇರುವಂತಹ, ಮತ್ತೆ 14 ವರ್ಷ ಆದ್ರೂ ಪರವಾಗಿಲ್ಲ, 40 ವರ್ಷ ಆದ್ರೂ ಪರವಾಗಿಲ್ಲ, ಶಾಶ್ವತವಾಗಿ ಉಳಿಬೇಕು ಆ ಒಂದು ಸಿನಿಮಾ ಅಂತ ಆ ಒಂದು ಆಲೋಚನೆ ಇಟ್ಕೊಂಡು, ಆ ಒಂದು ಜ್ಞಾನ ಇಟ್ಕೊಂಡು ನಮ್ಮ ಒಂದು ಕನ್ನಡದ ನೆಲದ ಸಿನಿಮಾನೇ ಆಯ್ಕೆ ಮಾಡಿ ಇವತ್ತು ಸಾರಥಿ ಪ್ರಕಾಶ್ ಅವರು ನಮ್ಮ ಒಂದು ಸಿನಿಮಾದ ಒಂದು ನಿರ್ಮಾಣ ಮಾಡಿದ್ದಾರೆ. ಅವ್ರಿಗೊಂದು ಜೋರದ ಚಪ್ಪಳೆ ಬಂದ್ಬಿಡ್ಲಿ. ನಮ್ಮ ಕನ್ನಡದ ಸಿನಿಮಾ, ಕನ್ನಡದ ನೆಲದ ಸಿನಿಮಾ ಮಾಡಬೇಕು ಅಂತ ಅಂದಾಗ ಅದಕ್ಕೆ ನಿಜವಾಗ್ಲೂ ಒಂದು ಒಳ್ಳೆ ಅದ್ಭುತವಾದ ಒಂದು ಶಕ್ತಿ ಬೇಕು. ಹಾಗೇನೆ ನಮ್ಮ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ನಮ್ಮ ಜೋರದಲ್ಲಿ ಚಪ್ಪಾಳೆ ಬಂದ್ಬಿಡ್ಲಿ. ಕಲರತಿ ಮಹಾದೇವ್ ಅಂತ ಒಂದು ಒಳ್ಳೆ ಅದ್ಭುತವಾದ ಪಾತ್ರ ಸುಮಾರು ಸಿನಿಮಾಗಳಲ್ಲಿ ನೋಡಿದ್ದೀರಾ. ಎಲ್ಲ ಸಿನಿಮಾಗಳು ಅದ್ಭುತವಾದ ಒಂದು ಡೈಲಾಗ್ ಇರ್ಲಿ, 2 ಡೈಲಾಗ್ ಇರ್ಲಿ, 1 ಲೈನ್ ಡೈಲಾಗ್ ಇರ್ಲಿ, ಪಾತ್ರನ ತುಂಬಾನೇ ಜೀವಿಸುವಂತಹ ಒಂದು ಪಾತ್ರ ಮಾಡಿ ಇವತ್ತೊಂದು ಒಳ್ಳೆ ಅದ್ಭುತವಾದ ಕಲಾವಿದರಾಗಿದ್ದಾರೆ. ಸರ್ ನಮಸ್ತೆ, ಹೇಗಿದ್ದೀರಾ? ಇವತ್ತು ನಿಮ್ಮ ಅದ್ಭುತವಾದ ಸಿನಿಮಾ, ಕನ್ನಡಿಗರ ಸಿನಿಮಾ ಲ್ಯಾಂಡ್ ಲಾರ್ಡ್, ಟೀಸರ್ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು, ಹಾಡುಗಳಾಗಿರ್ಬೋದು, ಇಡೀ ಕರ್ನಾಟಕ ಕಾಯ್ತಾ ಇದೆ. ಈ ಸಿನಿಮಾದಲ್ಲಿ ನೀವು ಸಹ ಒಂದು ಪಾತ್ರ ಮಾಡಿದ್ದೀರಾ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಏನಿಲ್ಲಣ್ಣ, ಇದು ಮೇಗ್ಲು ಮನೆ ಕೆಳಮನೆ ಅಂತ ಇದೆ. ನಾವು ಕೆಳಗಲ ಮನೆಯವರು. ನಂದು ತಮಟೆ ಹೊಡೆಯೋ ಕ್ಯಾರೆಕ್ಟ್ರು. ಇಲ್ಲಿಗೆ ಒಟ್ಟು ಒಂದು 30 ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀನಿ. ಕಾಟೇರ, ಡೆವಿಲ್ಲು, ಜೋರದ ಚಪ್ಪಳೆ ಬಂದ್ಬಿಡ್ಲಿ. ಭೈರತಿ ರಣಗಲ್ಲು. ಹಾಗೆ ನಾನು ನನ್ನ ಶ್ರೀಮತಿಯವರು ಕೂಡ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದೆ. ಒಂದು ಚಿಕ್ಕ ಪಾತ್ರ ಆದರೂ ಕೂಡ ಚೊಕ್ಕಾಗಿ ಗುರುತಿಸ್ಕೊಳ್ಳೋಂಥ ಒಂದು ಕ್ಯಾರೆಕ್ಟರ್ ಇದು. ಎಲ್ಲರೂ ನೋಡ್ಬೋದು, ನನ್ನ ಹೆಗಲಲ್ಲಿ ಯಾವಾಗಲೂ ತಮಟೆ ಇರುತ್ತೆ ಈ ಸಿನಿಮಾದಲ್ಲಿ. ಎಲ್ಲರೂ ಕನ್ನಡ ಸಿನಿಮಾಕ್ಕೆ ಸಪೋರ್ಟ್ ಮಾಡಬೇಕು ಕಣ್ರಪ್ಪ. ತಪ್ಪದೆ ಪೈರಸಿನ ಸ್ಟಾಪ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಶಿವನೇ ಶೇಂಬಲಿಂಗ. ಓಕೆ, ನಮ್ಮ ಕಲಾರತಿ ಮಹಾದೇವ್ ಅವರು ಕೇವಲ ಕಲಾವಿದರಲ್ಲ, ಒಂದು ಅದ್ಭುತವಾದ ಸಿಂಗರ್ ಸಹ. ಇವರು ಅದ್ಭುತವಾದ ಕಂಠದಿಂದ ಒಂದು ಹಾಡು ಬರ್ಲಿ. ಜೋರದಲ್ಲಿ ಚಪ್ಪಳೆ ಬಂದ್ಬಿಡ್ಲಿ. ಮೇಡಮ್ ಓಕೆ, ಇವರು ಮೇಡಮ್ ಅವರು ಸಹ ಒಂದು ಪಾತ್ರ ಮಾಡಿದ್ದಾರೆ. ಮೇಡಮ್ ವೇದಿಕೆ ಮೇಲೆ ಬನ್ನಿ. ಅವರು ಸಹ ಸುಮಾರು ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಇವರಿಬ್ರು ಒಂದು ಅದ್ಭುತದ ಹಾಡು ಹೇಳ್ತಾರೆ. ಮತ್ತೆ ಇವರು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಸೌಂಡ್ ಆಗಿದೆ. ಒಳ್ಳೆ ಸಿಂಗರ್ಸ್, ಒಳ್ಳೆ ಡ್ಯಾನ್ಸರ್ಸ್. ಈಗ ಹಾಡು ಹೇಳ್ಬಿಡ್ಲ, ಡ್ಯಾನ್ಸ್ ಮಾಡ್ಬಿಡ್ಲ? ಇವರಿಬ್ರು ಈಗ ಯಾವ್ದು ಮಾಡ್ಬೇಕು? ನೀವ್ ಹೇಳ್ಬೇಕು. ಈಗ ಡ್ಯಾನ್ಸ್ ಮಾಡ್ಲಾ? ಇರಿ, ಅವ್ರಿಗೆ ಆಪ್ಷನ್ ಕೊಟ್ಬಿಡೋಣ. ಸರ್, ಡ್ಯಾನ್ಸ್ ಮಾಡ್ತೀರಾ ಇಲ್ಲ ಹಾಡು ಹೇಳ್ತೀರಾ? ಅಣ್ಣ, ನಾವು ಕಲಾರತಿ ಮಹಾದೇವ್ ಅಂತ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಚಾನಲ್ ಇರೋದು. ನಾನು ಕೂಡ ಒಬ್ಬ ಮಾಧ್ಯಮ ಮಿತ್ರ, ಹಾಗೆ ಆರ್ಟಿಸ್ಟು ಕೂಡ. ನಾವಿಬ್ಬರೂ ಹಾಡುಗಳು ಹೇಳ್ತಾ ಇರ್ತೀವಿ, ರೀಲ್ಸ್ ಮಾಡ್ತಾ ಇರ್ತೀವಿ. ನಿಂಗವ ನಿಂಗವ, ಹಾಗೆ ರೋಮಾಂಚಕ, ಈ ಗೀತೆಗಳಿಗೆಲ್ಲ ರೀಲ್ಸ್ ಮಾಡಿದ್ದೀವಿ. ವೈರಲ್ ಆಗಿದೆ ತುಂಬ ಕಡೆ. ಈ ನಮ್ಮ ಲ್ಯಾಂಡ್ ಲಾರ್ಡ್ ಜಡೇಶ್ ಹಂಪಿ ಸರ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಿರುವಂಥ ಈ ಚಿತ್ರ, ಬ್ಲ್ಯಾಕ್ ಕೋಬ್ರಾ, ಕರಿಚಿರತೆ, ನಮ್ಮ ಇಡೀ ಮೂಲೆಯಲ್ಲಿ ಅಡಗಿರುವಂಥ ಪ್ರತಿಭೆಗಳನ್ನ ಹುಡುಕಿ ಆಕ್ಟ್ ಮಾಡಿಸುವಂಥ ನಮ್ಮ ಧ್ವನಿ ವಿಜಯ್ ಸರ್ ಅವರ ಸಹಕಾರದೊಂದಿಗೆ ಇಲ್ಲಿ ಈ ಪಿಕ್ಚರ್ ತೆಗೆದಿರೋದೇ ಹಳ್ಳಿ ಸಿನಿಮಾ. ಹಾಗಾಗಿ ನಿಮ್ಗಾಗಿ ಒಂದು ಹಳ್ಳಿಯ ಗೀತೆಯನ್ನು ಹಾಡ್ತೀನಿ. ಓಕೆ, ಅದು ಜೋರಾದ ಚಪ್ಪಳೆ ಬಂದ್ಬಿಡ್ಲಿ. ಹಳ್ಳಿ ಚಂದ ಕಾಣೋ ತಮ್ಮ, ಹಳ್ಳಿ ಜನ ಚಂದ ಕಾಣತಮ್ಮ, ಬಲು ಅಂದ ಕಾಣತಮ್ಮ. ಹಳ್ಳಿ ನೋಡಕ್ಕೆ ಚಂದ, ಹಳ್ಳಿ ಬದುಕೋಕೆ ಚಂದ, ಹಳ್ಳಿಯ ಹಾಡಾಡಲು ಬಲು ಚಂದ ಕಾಣತಮ್ಮ. ಈ ಹಳ್ಳಿ ಆಡ ನೀ ಆಡತಮ್ಮ, ಹಳ್ಳಿ ಚಂದ ಕಾಣೋ ತಮ್ಮ, ಹಳ್ಳಿ ಜನ ಚಂದ ಕಾಣತಮ್ಮ, ಬಲು ಅಂದ ಕಾಣತಮ್ಮ. ಎಲ್ಲ ವಯೋಮಾನದಲ್ಲಿ
ನೀವು ನೋಡಿರ್ಬೋದು, ಮೊದಲು ಕೂಲಿ ಮಾಡ್ತಿದ್ದವ್ರಿಗೆ ಕಾಸು ಕೊಡ್ತಾ ಇರಲಿಲ್ಲ, ಕಾಳು ಮಾತ್ರ ಕೊಡ್ತಾ ಇದ್ದಿದ್ದು. ಕಾಳು ಯಾಕೆ ಕೊಡ್ತಾ ಇದ್ದಾರೆ, ಕಾಸು ಹೆಂಗೆ ಕೇಳಬೇಕು ಎಂಬುದಕ್ಕಂತ ಸಾರಾಂಶ ಉಳ್ಳಂತಹ ಚಿತ್ರನೇ ಈ ಲ್ಯಾಂಡ್ ಲಾರ್ಡ್. ಪ್ರತಿಯೊಬ್ಬರ ಮನೆಯಲ್ಲಿ ನಡೆಯುವಂತಹ, ಪ್ರತಿಯೊಬ್ಬರ ಊರಲ್ಲಿ ನಡೆಯುವಂತಹ ಸ್ಟೋರಿ ಇದು. ನಿಮ್ಮ ನಿಜ ಜೀವನದಲ್ಲೂ ಕೂಡ ಅದು ಆಗಿರುತ್ತೆ. ಹಾಗಾಗಿ ಕನ್ನಡ ಸಿನಿಮಾಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ದೊಡ್ಡ ಮಟ್ಟಕ್ಕೆ ಇದು ಬ್ಲಾಕ್ ಬಸ್ಟರ್ ಆಗಬೇಕು ಅಂತ ನಾನು ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಹಾಗೆ ಕಲಾವಿದ ಮಹದೇವರ ಒಂದು ಜೋರದ ಚಪ್ಪಳೆ ಬಂದ್ಬಿಡ್ಲಿ. ಮೇಡಮ್ ತಾವು ಮಾತಾಡಿ, ನೀವು ಸಹ ಇದರಲ್ಲಿ ಒಂದು ಒಳ್ಳೆ ಅದ್ಭುತವಾದ ಪಾತ್ರ ಮಾಡಿದ್ದೀರಾ. ಇವತ್ತು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ಎಲ್ಲರಿಗೂ ನಮಸ್ಕಾರ. ನನಗೆ ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ ಜಡೇಶ್ ಅವ್ರಿಗೆ ಮತ್ತು ಪ್ರೊಡ್ಯೂಸರ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರಿಗೂ ಲ್ಯಾಂಡ್ ಲಾರ್ಡ್ ಟೀಮ್ಗೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಕಲಾವಿದರನ್ನ. ಪ್ರತಿಯೊಂದರಲ್ಲೂ ಆ್ಯಕ್ಟಿಂಗಲ್ಲಿ ಕೊಡೋದಾಗಲಿ ಮತ್ತು ಊಟದಲ್ಲಾಗಲಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಎಲ್ಲರಿಗೂ ಆಲ್ ದ ಬೆಸ್ಟ್. ಲ್ಯಾಂಡ್ ಲಾರ್ಡ್ಗೆ ಒಳ್ಳೆಯದಾಗಲಿ. ನಮ್ಮ ದುನಿಯಾ ವಿಜಯ್ ಸರ್ ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇಷ್ಟು ದಿನ ನೋಡ್ತಿದ್ದೆ ಬೇರೆ, ನೀವು ಬೇರೆ ಥರ ಮಾಡ್ತಿದ್ರು. ಇದರಲ್ಲಿ ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಸಿನಿಮಾ. ದಯವಿಟ್ಟು ಕನ್ನಡ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ, ಕನ್ನಡಿಗರನ್ನ ಬೆಳೆಸಿ, ಕನ್ನಡ ಸಿನಿಮಾನ ಉಳಿಸಿ ಅಂತ ಕೇಳ್ಕೊತೀನಿ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ ದುನಿಯಾ ವಿಜಯ್ ಸರ್, ರಚಿತಾ ರಾಮ್ ಎಲ್ಲ ಪ್ರತಿಯೊಬ್ಬರು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಮತ್ತೊಮ್ಮೆ ಲ್ಯಾಂಡ್ ಲಾರ್ಡ್ ಟೀಮ್ಗೆ ಆಲ್ ದ ಬೆಸ್ಟು. ಓಕೆ, ಥ್ಯಾಂಕ್ ಯು ಮೇಡಮ್, ಒಳ್ಳೆದಾಗಲಿ. ಹಾಗೆ ಇನ್ನೂ ಒಂದು ಪ್ರಮುಖ ಅಂಶ ಏನಪ್ಪ ಅಂದ್ರೆ, ಈ ಲ್ಯಾಂಡ್ ಲಾರ್ಡ್ ಸಿನಿಮಾ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, 7 ಜನ ಹೀರೋಗಳನ್ನ ಒಳಗೊಂಡಂತಹ ಚಿತ್ರ ಇದು. 7 ಜನ ಹೀರೋ ಮಾಡಿರೋದು ಈ ಸಿನಿಮಾದಲ್ಲಿ. ಆ 7 ಜನ ಯಾರ್ಯಾರು ಅಂತ ನಿಮಗೆ ಗೊತ್ತಾಗ್ಬೇಕು ಅಂದ್ರೆ ಸಿನಿಮಾ ನೋಡಿ. ತಪ್ಪದೆ ಪೈರಸಿಯನ್ನ ಸ್ಟಾಪ್ ಮಾಡಿ. ಯಾರು ನಿಮ್ಮ ಮೊಬೈಲಲ್ಲಿ ಯಾವುದೇ ಒಂದು ಫಾರ್ವರ್ಡ್ ಬಂದರೂ ಕೂಡ ಅಲ್ಲೇ ಇಮಿಡಿಯೇಟ್ ಡಿಲೀಟ್ ಮಾಡಿ. ದಯವಿಟ್ಟು ಅದಕ್ಕೆಲ್ಲ ನೀವು ಪ್ರಚೋದನೆ ಕೊಡಬೇಡಿ. ಕಳಕಳಿಯಿಂದ ಕೇಳ್ಕೊತಿದ್ವಿ, ದಯವಿಟ್ಟು ಕೈ ಮುಗಿದು ಕೇಳ್ಕೊತಿದ್ದೀನಿ. ಅದಂತೂ ಯಾವುದೇ ಕಾರಣಕ್ಕೂ ಪೈರಸಿ ಮಾಡಬೇಡಿ ಪ್ಲೀಸ್, ಐ ರಿಕ್ವೆಸ್ಟ್. ಲ್ಯಾಂಡ್ ಆರ್ಡರ್ ಸಿನಿಮಾವನ್ನು ನೋಡಿ ನಮ್ಮ ದುನಿಯಾ 100 ದಿನ ಯಶಸ್ವಿ ಮಾಡ್ಬೇಕಂತ ನಾವು ಹೇಳ್ಕೊಳ್ಳೋದಿಷ್ಟೇ. ಓಕೆ, ಥ್ಯಾಂಕ್ ಯು ಬ್ರದರ್, ಒಳ್ಳೆದಾಗಲಿ. ನಿಮ್ಮೆಲ್ಲ ಪ್ರೀತಿ, ವಿಶ್ವಾಸ, ಅಭಿಮಾನ ಖಂಡಿತ ಇದ್ರೆ ಕನ್ನಡ ಸಿನಿಮಾ ಇವತ್ತು ವಿಶ್ವ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣಕರ್ತರು ನೀವು, ಕರೆಕ್ಟ್ ಅಲ್ವಾ? ಇವತ್ತು ಕನ್ನಡ ಚಿತ್ರರಂಗ ಬರೀ ಕರ್ನಾಟಕ ಮಾತ್ರ ಸೀಮಿತವಾಗಿಲ್ಲ, ಅಕ್ಕಪಕ್ಕ ರಾಜ್ಯಗಳನ್ನು ಮೀರಿ, ದೇಶವನ್ನು ಮೀರಿ ಇವತ್ತು ವರ್ಲ್ಡ್ ವೈಡ್ ಆಗಿರ್ತಕ್ಕಂಥ ಒಂದು ಕಾರಣ, ಅದಕ್ಕೆಲ್ಲ ಕಾರಣಕರ್ತರು ಅಂತ ಹೇಳಿದ್ರೆ ನೀವೆಂದು ಹೇಳೋದು ಜೋರಾದ ಒಂದು ಚಪ್ಪಳೆ ಬಂದ್ಬಿಡ್ಲಿ. ಇವತ್ತು KGF ಆಗಿರ್ಬೋದು, ಕಾಂತಾರ ಆಗಿರ್ಬೋದು, ನಮ್ಮ ಒಂದು ಕನ್ನಡ ಸಿನಿಮಾ, ಕನ್ನಡ ಮಣ್ಣಿನ ಸಿನಿಮಾ, ಕನ್ನಡಿಗರ ಶಕ್ತಿ ಏನು ಅಂತ ಇಡೀ ವಿಶ್ವಕ್ಕೆ ತೋರಿಸಿ ಇವತ್ತು ಕನ್ನಡ ಚಿತ್ರರಂಗ ದೊಡ್ಡ ಮಟ್ಟದಲ್ಲಿ ರಾಜಾಜಿಸ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಮೆಲ್ಲ ಕನ್ನಡಿಗರು ಅಂತ ಹೇಳ್ಬೋದು. ಈಗ ನಮ್ಮ ಸಿನಿಮಾದ ಪ್ರಮೋಷನ್ ಆಂಕರ್ ಆಗಿರ್ತಕ್ಕಂಥ ವಿಠಲ್ ಸತ್ತ ಹೋಗ್ತಾನೆ ಕಳಿಸಿ ಸತ್ತ